ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೋಮ್ ಫಸ್ಟ್. ನಾನು ರಾಹುಲ್ ದಯಾನ್. ಮಹದೇವಪುರ ಬೆಳೀತಾ ಇರೋ ಬೆಂಗಳೂರಿನ ಪ್ರಮುಖ ಏರಿಯಾ ಹಾಗೂ ಇತ್ತೀಚಿನ ವರ್ಷಗಳಲ್ಲಿ ಇದು ರೆಸಿಡೆನ್ಷಿಯಲ್ ಏರಿಯಾವಾಗಿ ಅತಿ ಹೆಚ್ಚು ಸೈಟ್ ವ್ಯಾಲ್ಯೂನ ಪಡೆದುಕೊಂಡಿದೆ. ಇಲ್ಲಿನ ರಿಯಲ್ ಎಸ್ಟೇಟ್ ಕೂಡ ಕಳೆದ ಕೆಲವು ವರ್ಷಗಳಲ್ಲಿ ರ್ಯಾಪಿಡ್ ಆಗಿ ಏರಿಕೆ ಕಂಡಿದೆ. ವಲಸಿಗರ ಮೊದಲ ಆಯ್ಕೆ ಈ ಭಾಗದ ವಸತಿಗಳು. ಇನ್ನು ಸಾಕಷ್ಟು ಅಭಿವೃದ್ಧಿ ಕಾಣ್ತಾ ಇರುವಂತಹ ಏರಿಯಾ ಮಹದೇವಪುರ. ದೊಡ್ಡ ಪ್ರಮಾಣದಲ್ಲಿ ವಲಸೆ ಬರೋರಿಗೆ ವಸತಿಯನ್ನು ಈ ಏರಿಯಾ ಕಲ್ಪಿಸ್ತಾ ಇದೆ. ಗ್ರೇಟರ್ ಬೆಂಗಳೂರಿನ ಪ್ರಮುಖ ಕಮರ್ಷಿಯಲ್ ಹಾಗೂ ರೆಸಿಡೆನ್ಷಿಯಲ್ ಏರಿಯಾ ಆಗಿದೆ. ಪ್ರಮುಖ ಐಟಿ ಪಾರ್ಕ್ಗಳ ಸಮೀಪ ಮಹದೇವಪುರ ಇದೆ. ಸೊ ಯಾರೇ ಬಂದರೂ ಬೆಂಗಳೂರಿಗೆ ಐಟಿ ಒಂದು ಕೆಲಸವನ್ನು ಅರಸಿ ಅವರ ಮೊದಲ ಸೆಟಲ್ಮೆಂಟ್ ಮಹದೇವಪುರನೇ ಆಗಿರುತ್ತೆ. ಜೊತೆಗೆ ಇದರಿಂದಾಗಿ ಅಂದರೆ ಐಟಿ ಪಾರ್ಕ್ ಹತ್ರ ಈ ಒಂದು ಏರಿಯಾ ಇರೋದ್ರಿಂದ ಸಣ್ಣ ಉದ್ದಿಮೆದಾರರಿಗೂ ಹಾಗೂ ವ್ಯಾಪಾರಸ್ಥರಿಗೆ ಅನುಕೂಲ ಆಗ್ತಾ ಇದೆ ಕೇವಲ ಮಹದೇವಪುರದಿಂದ. ಇನ್ನು ಮೂಲಸೌಕರ್ಯ ಇನ್ನೂ ಕೂಡ ಈ ಭಾಗದಲ್ಲಿ ಅಭಿವೃದ್ಧಿ ಕಾಣಬೇಕು. ಇಲ್ಲಿ ಬಾಡಿಗೆ ಭೋಗ್ಯ ದರಗಳು ತುಂಬಾನೇ ದುಬಾರಿ. ಪಾರ್ಕ್, ಆಟದ ಮೈದಾನ ಹಾಗೂ ಧಾರ್ಮಿಕ ಸ್ಥಳಗಳ ಕೊರತೆ ಈ ಭಾಗದಲ್ಲಿ ಕಂಡುಬರುತ್ತೆ. ಪೀಕ್ ಅವರ್ ಟ್ರಾಫಿಕ್ ಸಮಸ್ಯೆ ಕೂಡ ಅತಿ ಹೆಚ್ಚು ಈ ಭಾಗದಲ್ಲಿ ಕಾಡುತ್ತೆ. ಇನ್ನು ಯಾವುದೇ ಖರೀದಿ ಇದ್ರೂ ಕೂಡ ವ್ಯಾಪಾರಸ್ಥರು ದುಬಾರಿ ಬೆಲೆಯನ್ನು ಈ ಭಾಗದಲ್ಲಿ ಹೇಳ್ತಾರೆ. ಅದು ಕೂಡ ಒನ್ ಆಫ್ ದ ಡ್ರಾಬ್ಯಾಕ್ಸ್ ಅಂತ ಹೇಳ್ಬೋದು. ಇನ್ನು ಮೆಟ್ರೋ ಸೇವೆ ಹಾಗೂ ನಿಲ್ದಾಣ ಲಭ್ಯ ಇಲ್ಲ. ಸಾರಿಗೆ ವ್ಯವಸ್ಥೆ ಕೂಡ ಅಸಮರ್ಪಕ. ಕಸದ ವಿಲೇವಾರಿ ಸಮಸ್ಯೆ ಕೂಡ ಈ ಜಾಗದಲ್ಲಿ ಅದೇ ಥರ ಇದೆ. ಇನ್ನು ಪರಿಪೂರ್ಣವಾಗಿ ಇಲ್ಲಿ ಮೂಲಸೌಕರ್ಯ ಹಾಗೆ ವಸತಿ ಕೂಡ ಅಭಿವೃದ್ಧಿ ಕಾಣ್ತಾ ಇರೋದ್ರಿಂದ ಹೂಡಿಕೆಗೆ ಸಾಕಷ್ಟು ಅವಕಾಶ ಇದ್ದಾವೆ. ಇನ್ನೂ ಕೂಡ ಧಾರ್ಮಿಕ ಕೇಂದ್ರಗಳ ಸ್ಥಾಪನೆಗೂ ಅವಕಾಶ ಇದೆ. ಇನ್ನು ಲೇಔಟ್ಗಳು ಇತ್ತೀಚೆಗೆ ಆಗಿರೋದ್ರಿಂದ ಜಮೀನುದಾರರ ಬಳಿ ಇದ್ದಂಥ ಬಲ್ಕ್ ಲ್ಯಾಂಡ್ನ ಕನ್ವರ್ಟ್ ಮಾಡಿ ಈಗ ಸೈಟ್ಗಳಾಗಿ ಮಾರಾಟ ಮಾಡ್ತಿರೋದು. ಇನ್ನು ಜಮೀನು ಹೊಂದಿರೋರಿಗೂ ಕೂಡ ಅಥವಾ ಹೆಚ್ಚಿನ ಸೈಟನ್ನು ಹೊಂದಿದ್ರೆ ಬಂಪರ್ ಲಾಭ ಗ್ಯಾರಂಟಿ. ಇನ್ನು ಮಹದೇವಪುರದಲ್ಲಿರುವಂಥ ಪ್ರಸ್ತುತ ಲ್ಯಾಂಡ್ ರೇಟ್ನ ನಾವು ನೋಡೋ ಹಾಗಿದ್ರೆ ಬಿ ನಾರಾಯಣಪುರ ಹತ್ರ ಬರುವಂಥ ಪೈ ಲೇಔಟ್ ಇಲ್ಲಿ 5,400 ರೂಪಾಯಿಂದ 8,000, 9,000ವರೆಗೂ ಕೂಡ ಪ್ರತಿ ಸ್ಕ್ವೇರ್ ಫುಟ್ ನಿಮಗೆ ರೇಟ್ ಇದೆ. ಇನ್ನು ಎ ನಾರಾಯಣಪುರ ಅಥವಾ ಬೆನಿಗನಹಳ್ಳಿ ಹತ್ರ ನಾವು ನೋಡೋ ಹಾಗಿದ್ರೆ ಅಲ್ಲಿ ನಿಮಗೆ 14,000 ರೂಪಾಯಿ ಪರ್ ಸ್ಕ್ವೇರ್ ಫುಟ್ ಇದೆ. ಸೊ ಕಾಮಧೇನು ನಗರ ಔಟರ್ ರಿಂಗ್ ರೋಡ್ ಹತ್ರ ಬರುವಂಥ ಏರಿಯಾ ಇದು. ಸೊ ಈ ಭಾಗದಲ್ಲಿ ಲ್ಯಾಂಡ್ ರೇಟ್ 16,500 ರೂಪಾಯಿ ಪ್ರತಿ ಸ್ಕ್ವೇರ್ ಫುಟ್ಗೆ ಇದೆ. ಇನ್ನು ಫ್ಲ್ಯಾಟ್ಗಳ ಬೆಲೆ ಕೂಡ ನಾವು ನೋಡೋ ಹಾಗಿದ್ರೆ ಬಿ ನಾರಾಯಣಪುರದಲ್ಲಿ ನಿಮಗೆ 3 BHK ಅಪಾರ್ಟ್ಮೆಂಟ್ 1.03 ಕ್ರೋರಿಂದ 3.4 ಕೋಟಿವರೆಗೂ ನಿಮಗೆ ಸಿಗುತ್ತೆ. ಇನ್ನು ಎ ನಾರಾಯಣಪುರದಲ್ಲಿ ಅದೇ ಸೇಮ್ 3 BHK ಫ್ಲ್ಯಾಟ್ ನಿಮಗೆ 1.4 ಕ್ರೋರಿಂದ 5.3 ಕ್ರೋರ್ವರೆಗೂ ಇರುತ್ತೆ. ಸೊ ಇಷ್ಟು ಕೂಡ ಮಹದೇವಪುರದ ರಿಯಲ್ ಎಸ್ಟೇಟ್ ವಿಷಯವಾದರೆ, ಈ ಕಡೆ ಮಹದೇವಪುರ ಏರಿಯಾದಲ್ಲಿ ಕೆಲವೊಂದಷ್ಟು ಸಮಸ್ಯೆಗಳು ಕೂಡ ಕಾಡ್ತಿದ್ದಾವೆ. ಅದೇನು ಅಂತಂದರೆ ಕಡಿಮೆ ಸೌಕರ್ಯಗಳನ್ನ ಕೊಟ್ಟು ಅತಿ ಹೆಚ್ಚು ದುಡ್ಡನ್ನು ಇಲ್ಲಿನ ಓನರ್ಗಳು ವಸೂಲಿ ಮಾಡ್ತಿದ್ದಾರೆ ಅನ್ನುವಂಥದ್ದು ಮೊದಲ ಆರೋಪ. ಇನ್ನು ಜಾಸ್ತಿ ಮಳೆಯಾದಂತಹ ಸಂದರ್ಭದಲ್ಲಿ ಕೆಲ ವಸತಿ ಪ್ರದೇಶಗಳು ಮುಳುಗು ಹೋಗುತ್ತವೆ. ಇದರಿಂದ ಬೇರೆ ಬೇರೆ ಜಾಗಗಳಿಗೆ ನಿವಾಸಿಗಳು ವಲಸೆ ಹೋಗ್ತಿದ್ದಾರೆ. ಅದರ ಜೊತೆಗೆ ಅಷ್ಟಾಗಿ ಸ್ಕೂಲ್ಗಳು ಅಂದರೆ ಪ್ರತಿಷ್ಠಿತ ಸ್ಕೂಲ್ಗಳು, ಹಾಸ್ಪಿಟಲ್ಗಳು ಈ ವ್ಯಾಪ್ತಿಯಲ್ಲಿ ಇರೋದು ಕಡಿಮೆ. ಸೊ ಈ ಎಲ್ಲ ಕಾರಣಗಳು ನಮ್ಮ ಮಹದೇವಪುರ ರೀಜನ್ನಲ್ಲಿ ಬರುವಂಥ ಕೆಲವೊಂದಷ್ಟು ಸಮಸ್ಯೆ ಅಂತ ಹೇಳ್ಬೋದು. ಅಂದರೆ ಒಂದು ರೀತಿ ಥ್ರೆಡ್ಸ್ ಅಂತ ಹೇಳ್ಬೋದು. ಸೊ ಇದೇ ಥರ ಮತ್ತಷ್ಟು ಏರಿಯಾಗಳ ಸ್ವಾಟ್ ಅನಾಲಿಸಿಸ್ಗಾಗಿ ಅಥವಾ ಏರಿಯಾಗಳ ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಷನ್ಗಳಿಗಾಗಿ ಜೊತೆಗೆ ರಿಯಲ್ ಎಸ್ಟೇಟ್ನ ಕಂಪ್ಲೀಟ್ ಇನ್ಫಾರ್ಮೇಷನ್ಗಾಗಿ ಹೋಮ್ ಫಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.